ನಮಸ್ಕಾರ. ಒಂದ್ಸಲ ಯೋಚ್ನೆ ಮಾಡಿ, ಒಂದು ತುಂಡು ಭೂಮಿಗೋಸ್ಕರ ಸಾವಿರಾರು ವರ್ಷಗಳ ಕಾಲ ಯುದ್ಧ ನಡಿಬೋದಾ? ನಂಬೋಕೆ ಕಷ್ಟ ಅನ್ಸಿದ್ರೂ ಇದು ನಿಜ. ರಾಯಚೂರಿನ ಕಥೆನೇ ಇದಕ್ಕೆ ಸಾಕ್ಷಿ. ಯಾಕಂದ್ರೆ ರಾಯಚೂರಿನ ಇಡೀ ಇತಿಹಾಸವನ್ನ ಬರೆದಿದ್ದು ಅದರ ಜಾಗ, ಅಂದ್ರೆ ಎರಡು ಫಲವತ್ತಾದ ನದಿಗಳ ನಡುವೆ ಇರೋ ಆ ಒಂದು ಆಯ್ಕಟ್ಟಿನ ಜಾಗ. ಹಾಗಾದ್ರೆ ಬನ್ನಿ, ಈ ಕಥೆಯ ಆಳಕ್ಕೆ ಇಳಿಯೋಣ. ಏನಿದು ರಾಯಚೂರು ದೋಆಬ್ ಅಂತಾರೆ? ಯಾಕಪ್ಪ ಇದಕ್ಕಿಷ್ಟೊಂದು ಬೆಲೆ? ನಾವಿವತ್ತು ಮಾತಾಡ್ತಿರೋ ಇಡೀ ಕಥೆಯ ಹೀರೋನೇ ಈ ರಾಯಚೂರ್ ದೋಆಬ್. ದೋಆಬ್ ಅಂದ್ರೆ ಸಿಂಪಲ್, ಎರಡೂ ನದಿಗಳ ನಡುವೆ ಇರೋ ಜಾಗ. ಇಲ್ಲಿ ಯಾವ ನದಿಗಳು? ಕೃಷ್ಣಾ ಮತ್ತು ತುಂಗಭದ್ರಾ. ಈ ಎರಡೂ ನದಿಗಳು ಯುಗ ಯುಗಗಳಿಂದ ತಂದಿಟ್ಟ ಮೆಕ್ಕಲು ಮಣ್ಣಿನಿಂದಾಗಿ ಈ ಜಾಗ ಇದೆಯಲ್ಲ, ಅಬ್ಬಬ್ಬ, ಬಂಗಾರ ಬೆಳೆಯೋ ಭೂಮಿ. ಆದ್ರೆ ಕಥೆ ಅಷ್ಟಕ್ಕೆ ಮುಗಿಯಲ್ಲ. ಹಾಗಾದ್ರೆ ಬರೀ ವ್ಯವಸಾಯಕ್ಕೋಸ್ಕರ ಇಷ್ಟೆಲ್ಲ ಯುದ್ಧಗಳಾದ್ವಾ? ಖಂಡಿತ ಇಲ್ಲ. ಯೋಚ್ನೆ ಮಾಡಿ, ಈ ಜಾಗವನ್ನು ಕಂಟ್ರೋಲ್ ಮಾಡಿದ್ರೆ ಸಂಪನ್ಮೂಲ ಸಿಗುತ್ತೆ, ಸೈನ್ಯವನ್ನ ಸುಲಭವಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸ್ಬೋದು, ವ್ಯಾಪಾರದ ದಾರಿಗಳೂ ನಿಮ್ ಕೈಗೆ ಬರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಾಯಚೂರ್ ದೋಆಬ್ ಯಾರ್ ಕೈಲಿರುತ್ತೋ ಅವರೇ ಸೌತ್ ಇಂಡಿಯಾದ ಕಿಂಗ್. ಸರಿ, ಈ ಚಿನ್ನದಂತ ಭೂಮಿಯ ಬೆಲೆ ಮೊದಲು ತಿಳಿದುಕೊಂಡು ಇಲ್ಲಿ ರಾಜ್ಯಭಾರ ಮಾಡಿದ ರಾಜವಂಶಗಳು ಯಾವುವು ಬನ್ನಿ ನೋಡೋಣ. ಲಿಸ್ಟ್ ನೋಡಿ. ಮೌರ್ಯರಿಂದ ಹಿಡಿದು ಶಾತವಾಹನರು, ಚಾಲುಕ್ಯರು, ರಾಷ್ಟ್ರಕೂಟರು, ಆಮೇಲೆ ಕಲ್ಯಾಣಿ ಚಾಲುಕ್ಯರವರೆಗೆ ಒಬ್ರಾದ್ಮೇಲೆ ಒಬ್ರು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಈ ಜಾಗವನ್ನ ತಮ್ಮದಾಗಿಸ್ಕೊಳ್ಳೋಕೆ ನೋಡಿದ್ರು. ಪ್ರತಿಯೊಬ್ಬ ರಾಜನಿಗೂ ಇಲ್ಲಿ ತನ್ನ ಅಧಿಕಾರದ ಮುದ್ರೆ ಒತ್ತಬೇಕು ಅನ್ನೋ ಆಸೆ ಇತ್ತು. ಇವರೆಲ್ಲ ಬರೀ ಯುದ್ಧ ಮಾಡಿ ಹೋಗ್ಲಿಲ್ಲ, ತಮ್ಮ ಪರಂಪರೆಯನ್ನ ಅಕ್ಷರಶಃ ಕಲ್ಲಿನಲ್ಲಿ ಅಚ್ಚೊತ್ತಿ ಹೋದ್ರು. ಇವತ್ತಿಗೂ ನಾವು ನೋಡೋ ಅದ್ಭುತ ದೇವಸ್ಥಾನಗಳು, ನೀರಾವರಿಗಾಗಿ ಕಟ್ಟಿದ ಕೆರೆಗಳು, ಮತ್ತೆ ಇತಿಹಾಸವನ್ನೇ ಸಾರಿ ಹೇಳೋ ಸಾವಿರಾರು ಶಾಸನಗಳು, ಇವೆಲ್ಲ ಅವರೇ ನಮ್ಗೆ ಬಿಟ್ಟುಹೋದ ಬಳುವಳಿ. ಸರಿ, ಈಗ ರಾಯಚೂರು ಇತಿಹಾಸದ ಒಂದು ಅತ್ಯಂತ ರೋಚಕ, ಅತ್ಯಂತ ನಾಟಕೀಯ ಅಧ್ಯಾಯಕ್ಕೆ ಕಾಲಿಡೋಣ. ಅದುವೇ ದೋಆಬ್ಗಾಗಿ ನಡೆದ ಆ ಮಹಾ ಸಂಗ್ರಾಮ. ಈಗ ಸೀನ್ಗೆ ಎಂಟ್ರಿ ಕೊಟ್ಟಿದ್ದು ಸೌತ್ ಇಂಡಿಯಾದ ಎರಡು ದೊಡ್ಡ ಪವರ್ ಹೌಸ್ಗಳು. ಒಂದು ಕಡೆ ಗಟ್ಟಿಮುಟ್ಟಾದ ವಿಜಯನಗರ ಸಾಮ್ರಾಜ್ಯ, ಇನ್ನೊಂದು ಕಡೆ ಬಲಿಷ್ಠ ಬಹಮನಿ ಸುಲ್ತಾನರು. 100 ವರ್ಷಗಳು ಇವರಿಬ್ಬರ ನಡುವೆ ಈ ಭೂಮಿಗಾಗಿ ನಡೆದಿದ್ದು ಬರೀ ಯುದ್ಧವಲ್ಲ, ಅದು ರಕ್ತದೋಕುಳಿ. ಇದು ಬರೀ ಜಾಗದ ಜಗಳವಾಗಿರ್ಲಿಲ್ಲ, ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ಈ ಇಡೀ ಮಹಾಯುದ್ಧದ ಎಪಿಸೆಂಟರ್ ಯಾವುದು ಗೊತ್ತಾ? ಬೇರೇನೂ ಅಲ್ಲ, ನಮ್ಮ ರಾಯಚೂರು ಕೋಟೆ. ಬೆಟ್ಟದ ಮೇಲೆ ಬಲಿಷ್ಠವಾದ ಗೋಡೆಗಳ ಜೊತೆ ನಿಂತಿರೋ ಈ ಕೋಟೆ ಇಡೀ ದೋಆಬ್ ಪ್ರದೇಶವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ಒಂದು ಅದ್ಭುತ ಜಾಗ. ಈ ಕೋಟೆ ಯಾರ್ ಕೈಗೆ ಸಿಕ್ತೋ ಅವರೇ ದೋಆಬ್ನ ರಾಜ. ಈ ಹೋರಾಟಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ವಿಜಯನಗರದ ಸಿಂಹ ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ. 1520 ರಾಯಚೂರು ಕದನ, ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಯುದ್ಧ. ಆ ಯುದ್ಧದಲ್ಲಿ ಕೃಷ್ಣದೇವರಾಯರು ಕೋಟೆಯನ್ನು ಗೆದ್ದು ದೋಆಬನ್ನು ವಿಜಯನಗರದ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ್ರು. ಇದು ಅವರ ಕಿರೀಟಕ್ಕೊಂದು ಹೆಮ್ಮೆಯ ಗರಿ. ಆದ್ರೆ ಇತಿಹಾಸದ ಚಕ್ರ ಸುಮ್ನೆ ಕೂರಲ್ವಾ, ಅದು ತಿರುಗುತ್ತಲೇ ಇರುತ್ತೆ. ವಿಜಯನಗರದ ನಂತರ ಈ ಜಾಗ ಮೊದಲು ಬಹಮನಿ ಸುಲ್ತಾನರ ಕೈಗೆ, ಆಮೇಲೆ ಬಿಜಾಪುರದ ಆದಿಲ್ ಶಾಹಿಗಳ ಕೈಗೆ ಹೋಯಿತು. ಅಧಿಕಾಲ ಬದಲಾದಂತೆ ಈ ಊರಿನ ಚಿತ್ರಣವೂ ಬದಲಾಯಿತು. ಹೊಸ ಇಸ್ಲಾಮಿಕ್ ಶೈಲಿಯ ಕೋಟೆಗಳು, ಮಸೀದಿಗಳು ನಿರ್ಮಾಣ ಆಗಿ ರಾಯಚೂರಿನ ಸಂಸ್ಕೃತಿಗೆ ಮತ್ತೊಂದು ಭಂಗ ಸೇರ್ಕೊಂಡು. ಸರಿ, ರಾಜರ ಕಾಲದಿಂದ ಜಿಗ್ದು ಈಗ ಆಧುನಿಕ ಯುಗಕ್ಕೆ ಬರೋಣ. ರಾಯಚೂರ್ ಇವತ್ತಿನ ಭಾರತದ ಒಂದು ಭಾಗ ಆಗಿದ್ದು ಹೇಗೆ ನೋಡೋಣ ಬನ್ನಿ. ನೋಡಿ, ಆಧುನಿಕ ಕಾಲದಲ್ಲಿ ರಾಯಚೂರಿನ ಪಯಣ ತುಂಬಾನೇ ಇಂಟ್ರೆಸ್ಟಿಂಗ್. ಮೊದಲು ಅಂದ್ರೆ 15ನೇ ಶತಮಾನದಲ್ಲಿ ಇದು ಹೈದರಾಬಾದ್ ನಿಜಾಮರ ಕೈಲಿತ್ತು, ಆದ್ರೆ ಕಂಟ್ರೋಲ್ ಬ್ರಿಟಿಷರ್ದಾಗಿತ್ತು. ಆಮೇಲೆ 1948ರಲ್ಲಿ ಹೈದರಾಬಾದ್ ಸಂಸ್ಥಾನ ಇಡೀ ಭಾರತದ ಜೊತೆ ಸೇರ್ಕೊಂತು. ಕೊನೆಗೆ 1956ರಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಿಸಿದಾಗ ಕನ್ನಡ ಮಾತಾಡೋ ರಾಯಚೂರು ನಮ್ಮ ಮೈಸೂರು ರಾಜ್ಯಕ್ಕೆ, ಅಂದ್ರೆ ಈಗಿನ ಕರ್ನಾಟಕಕ್ಕೆ ಸೇರಿತು. ಈ ಹೊಸ ಆಡಳಿತದ ಜೊತೆಗೆ ಹೊಸ ಬದಲಾವಣೆಗಳು ಬಂದ್ವು. ಹೊಸ ತೆರಿಗೆ ಸಿಸ್ಟಮ್ ಬಂತು, ಆಡಳಿತದ ರೀತಿ ಬದಲಾಯಿತು, ಎಲ್ಲಕ್ಕಿಂತ ಮುಖ್ಯವಾಗಿ ರೈಲ್ವೆ ಲೈನ್ಗಳು ಬಂದ್ವು. ಇದು ವ್ಯಾಪಾರವನ್ನ ಮತ್ತು ಜನರ ಸಂಪರ್ಕವನ್ನ ಸುಲಭ ಮಾಡ್ತು. ಈ ಎಲ್ಲಾ ಬದಲಾವಣೆಗಳು ರಾಯಚೂರಿನ ಸಮಾಜ ಮತ್ತು ಆರ್ಥಿಕತೆಯನ್ನ ಪೂರ್ತಿಯಾಗಿ ಬದಲಾಯಿಸ್ಬಿಟ್ವು. ಹಾಗಾದ್ರೆ ಇಷ್ಟೆಲ್ಲ ದೊಡ್ಡ ಇತಿಹಾಸ ಹೊತ್ತಿರೋ ರಾಯಚೂರಿನ ಇಂದಿನ ಕಥೆ ಏನೋ, ಈಗ ರಾಯಚೂರಿನ ಗುರುತು ಏನೋ ನೋಡೋಣ. ಇವತ್ತಿನ ರಾಯಚೂರು ಅಂದ್ರೆ 3 ಮುಖ್ಯ ವಿಷಯಗಳು ನೆನ್ಪಿಗೆ ಬರುತ್ತೆ. 1, ಕೃಷಿ. ಇಲ್ಲಿ ಬೆಳೆಯೋ ಅಕ್ಕಿ, ಹತ್ತಿ ಲಕ್ಷಾಂತರ ಜನರಿಗೆ ಅನ್ನ ಹಾಕತ್ತೆ. 2, ಶಕ್ತಿ. RTPS ಅಂದ್ರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್, ಕರ್ನಾಟಕಕ್ಕೆ ಬೆಳಕು ಕೊಡೋ ಒಂದು ದೊಡ್ಡ ಪವರ್ ಹಬ್. 3ನೇದು, ಇದು ಕಲ್ಯಾಣ ಕರ್ನಾಟಕದ ಭಾಗ.
ಹಾಗಾಗಿ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ಕೂಡ ಸಿಗ್ತದೆ. ಈ ಚಾರ್ಟ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರಾಯಚೂರಿನ ಎಕಾನಮಿಯ 50% ಅಂದ್ರೆ ಅರ್ಧಕ್ಕರ್ಧ ಭಾಗ ನಡೀತಿರೋದೇ ವ್ಯವಸಾಯದಿಂದ, ಇನ್ನೊಂದು 30% ಪವರ್ ಸೆಕ್ಟರ್ನಿಂದ. ಇದೇನ್ ಹೇಳುತ್ತೆ ಗೊತ್ತಾ? ಸಾವಿರಾರು ವರ್ಷಗಳ ಹಿಂದೆ ಯಾವ ಫಲವತ್ತಾದ ಭೂಮಿಗಾಗಿ ಯುದ್ಧಗಳು ನಡೀತಿದ್ವೋ ಅದೇ ಭೂಮಿ ಇವತ್ತಿಗೂ ರಾಯಚೂರಿನ ಭವಿಷ್ಯವನ್ನ ರೂಪಿಸ್ತಿದೆ. ಹೌದು, ದುಡ್ಡು ವ್ಯವಸಾಯ ಒಂದೆಡೆಯಾದ್ರೆ ರಾಯಚೂರಿನ ನಿಜವಾದ ಆತ್ಮ ಇರೋದು ಅದರ ಇತಿಹಾಸದಲ್ಲಿ. ಇವತ್ತಿಗೂ ಗಾಂಭೀರ್ಯದಿಂದ ನಿಂತಿರೋ ರಾಯಚೂರು ಕೋಟೆ, ಮುದಗಲ್ ಕೋಟೆ, ಪವಿತ್ರವಾದ ಕೃಷ್ಣಾ ತುಂಗಭದ್ರಾ ನದಿಗಳು ಸೇರೋ ಜಾಗ, ಇವೆಲ್ಲವೂ ಅದರ ಶ್ರೀಮಂತ ಇತಿಹಾಸದ ಕಥೆಯನ್ನ ಹೇಳ್ತಾನೇ ಇವೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳ ಕಾಲ ಕೇವಲ ಯುದ್ಧಭೂಮಿಯಾಗಿದ್ದ ಈ ನೆಲದ ಮುಂದಿನ ಅಧ್ಯಾಯ ಏನಾಗಿರಬಹುದು? ಅಭಿವೃದ್ಧಿಯೇ ಅಥವಾ ಬೇರೇನಾದ್ರೂ ಇದೆಯಾ? ಯೋಚಿಸಬೇಕಾದ ವಿಷಯ.